ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmagga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಮತ್ತು ಇರಾನ್ ನಡುವೆ ಭಾರಿ ಸಂಘರ್ಷ ನಡೀತಾ ಇರೋ ಟೈಮ್ನಲ್ಲಿ ಟ್ರಂಪ್ ಇರಾನ್ನಲ್ಲಿ ಅಧಿಕಾರ ಬದಲಾವಣೆ ಬಗ್ಗೆ ಮಾತನಾಡ್ತಿರೋ ಹೊತ್ತಲ್ಲಿ ಅಮೆರಿಕನ್ ಮಾಧ್ಯಮಗಳು ಸ್ಫೋಟಕ ವರದಿ ಮಾಡಿವೆ. ಈ ಯುದ್ಧವನ್ನು ಕೊನೆ ಮಾಡೋಕೆ ಇಸ್ರೇಲೇ ಮುಂದೆ ನೋಡ್ತಾ ಇದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಇಸ್ರೇಲ್ ಮತ್ತು ಇನ್ನಿತರ ಅರಬ್ ರಾಷ್ಟ್ರಗಳ ಅಧಿಕಾರಿಗಳನ್ನು ಉಲ್ಲೇಖಿಸಿ ರಿಪೋರ್ಟ್ ಮಾಡಿದ್ದಾರೆ. ಅಮೆರಿಕದ ದಾಳಿಯಿಂದ ಇರಾನ್ನಲ್ಲಿ ದೊಡ್ಡ ಡ್ಯಾಮೇಜ್ ಆಗಿದೆ. ಇರಾನ್ನ ಅಣು ಕಾರ್ಯಕ್ರಮಕ್ಕೆ ಹೊಡೆತ ಬಿದ್ದಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಂಗೂ ಹಾನಿಯಾಗಿದೆ. ಹೀಗಾಗಿ ಕೆಲವೇ ದಿನಗಳಲ್ಲಿ ಇಸ್ರೇಲ್ ಯುದ್ಧವನ್ನು ಮುಗಿಸೋಕೆ ನೋಡ್ತಾ ಇದೆ. ಈ ಸಂದೇಶವನ್ನು ಇಸ್ರೇಲ್ ಅಮೆರಿಕಕ್ಕೆ ಕಳಿಸಿದ್ದು, ಅಮೆರಿಕ ಮೂಲಕ ಗಲ್ಫ್ ಮಿತ್ರರಿಗೆ ತಿಳಿಸಿ ಅದರ ಮೂಲಕ ಇರಾನ್ಗೆ ಮುಟ್ಟಿಸೋ ಪ್ರಯತ್ನ ಆಗ್ತಾ ಇದೆ ಅಂತ ಅಮೆರಿಕನ್ ಮಾಧ್ಯಮಗಳು ವರದಿ ಮಾಡಿದವೆ. ಆದರೆ ಇದ್ರ ಬಗ್ಗೆ ಇಸ್ರೇಲ್ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಈ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ಕೂಡ ನಮ್ಮ ಗುರಿ ಈಡೇರಿಲ್ಲ, ಮಾಡ್ತಾನೆ ಇರ್ತೀವಿ, ಅದು ಎಲ್ಲಿವರೆಗೂ ನಾವು ತಲುಪ್ತೀವೋ ಅಲ್ಲಿವರೆಗೂ ಮಾಡ್ತಾನೆ ಇರ್ತೀವಿ, ಬೇಗ ತಲುಪ್ತೀವಿ ಅಂತಷ್ಟೇ ಇಸ್ರೇಲ್ನವರು ಹೇಳಿದರು. ಆದರೆ ಅಮೆರಿಕನ್ ಮಾಧ್ಯಮಗಳು ಈ ರೀತಿ ರಿಪೋರ್ಟ್ ಮಾಡ್ತಿದ್ದಾವೆ. ಆದರೆ ನಮ್ಮ ಗಮನಕ್ಕಿರಲಿ, ಇತ್ತೀಚೆಗೆ ಇಸ್ರೇಲ್ PM ನೆತನ್ಯಾಹು ಕೂಡ ಗುರಿಯನ್ನು ತಲುಪೋಕೆ ನಾವು ತುಂಬ ಹತ್ತಿರದಲ್ಲಿದ್ದೀವಿ ಅಂತ ಹೇಳಿದರು. PM ನೆತನ್ಯಾಹು ಕೇವಲ ಸೇನೆ ಮಾತ್ರ ಅಲ್ಲ. ಸೊ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಾ ಇದೆ, ನೋಡ್ಬೇಕೇನಾಗುತ್ತೆ ಅಂತ. ಮತ್ತೊಂದು ಕಡೆ ಈ ಬೆಳವಣಿಗೆ ಬಗ್ಗೆ ಒಂದಷ್ಟು ತಜ್ಞರು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮುಂದಿನ ಸಂಘರ್ಷಕ್ಕೆ ಇರಾನನ್ನೇ ಹೊಣೆಗಾರಿಕೆ ಮಾಡೋ ತಂತ್ರ ಇರಬಹುದು ಅಂತಲೂ ಹೇಳಲಾಗ್ತಿದೆ. ಯಾಕಂದ್ರೆ ಸದ್ಯ ಅಮೆರಿಕ ಇರಾನ್ ಅಣು ಕೇಂದ್ರಗಳನ್ನು ಧ್ವಂಸ ಮಾಡಿದ್ದು ಇರಾನ್ ಸೇಡಿನಿಂದ ಕುದಿತಾ ಇದೆ. ಅಮೆರಿಕದ ದಾಳಿಗಂತೂ ಇರಾನ್ ಉತ್ತರ ಕೊಡಲೇಬೇಕು, ನಾವು ಬಿಡೋದಿಲ್ಲ ಅಂತ ಹೇಳಿದೆ. ಸೊ ಹೀಗಾಗಿ ಪರಿಸ್ಥಿತಿಯನ್ನು ನಾವು ಎಸ್ಕಲೇಟ್ ಮಾಡ್ತಾ ಇಲ್ಲ, ಇರಾನೇ ಎಸ್ಕಲೇಟ್ ಮಾಡ್ತಾ ಇದೆ. ನಾವು ಟಾರ್ಗೆಟ್ ಮುಗಿಸಿ ಆಗಿದೆ, ನಾವು ಸುಮ್ಮನಿದ್ದೀವಿ ನೋಡಿ, ಅವರೇ ಮತ್ತೆ ಬರ್ತಾ ಇದ್ದಾರೆ. ಹಾಗಾಗಿ ಯುದ್ಧವನ್ನು ಕಂಟಿನ್ಯೂ ಮಾಡಬೇಕಾಯಿತು, ಇರಾನ್ಗೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಕೊಡಬೇಕಾಯಿತು ಅನ್ನೋ ನೆಪ ಕೊಡೋಕೋಸ್ಕರ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಸುದ್ದಿಯನ್ನು ಹರಿಬಿಡ್ತಿರಬಹುದು ಅನ್ನೋ ಒಪಿನಿಯನ್ ಕೂಡ ಇದೆ. ಕೆಲವೇ ಗಂಟೆಗಳ ಹಿಂದಷ್ಟೇ ಟ್ರಂಪ್ ಖಾಮಿನೆಯನ್ನು ಯಾಕೆ ಕೆಳಗಿಳಿಸಬಾರ್ದು ಅಥವಾ ಅವರ ಅಧಿಕಾರವನ್ನು ಯಾಕೆ ಎಂಡ್ ಮಾಡಬಾರ್ದು, ಅವರಿಂದ ಇರಾನನ್ನು ಗ್ರೇಟ್ ಮಾಡೋಕ್ಕಾಗಲ್ಲ ಅಂತ ಪೋಸ್ಟ್ ಹಾಕಿದ್ರು. ಇಸ್ರೇಲ್ ಕೂಡ ನಮಗೆ ಬೇರೆ ಗುರಿ ಇದೆ ಅಂತ ಹೇಳಿತ್ತು. ಖಾಮಿನೆ ವಿರೋಧಿಗಳಿದ್ದ ಜೈಲಿಗೂ ಸ್ಫೋಟಕವನ್ನು ಹಾಕಿ ಜೈಲಿನ ಗೇಟ್ ಕಾಂಪೌಂಡ್ ಎಂಟ್ರೆನ್ಸ್ ಅನ್ನೇ ಬ್ಲಾಸ್ಟ್ ಮಾಡೋ ಮೂಲಕ ಒಳಗಿದ್ದಂಥ ಖಾಮಿನೆ ವಿರೋಧಿಗಳನ್ನೆಲ್ಲ ಜೈಲಿಗೆ ಹಾಕಿಟ್ಟಿದ್ರಲ್ಲ, ಅವರೆಲ್ಲ ಹೊರಗೆ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡೋಕ್ಕೂ ಕೂಡ ಇಸ್ರೇಲ್ ಪ್ರಯತ್ನ ಪಟ್ಟಿತ್ತು. ಹೀಗಿರುವಾಗ ಇಸ್ರೇಲ್ ಈ ದಾಳಿಯನ್ನು ಓಕೆ ಸಾಕು ಅಂತ ಹಾಗೆ ನಿಲ್ಲಿಸಿಬಿಡುತ್ತಾ, ಅಥವಾ ಇದು ಇಸ್ರೇಲ್ ಮತ್ತು ಅಮೆರಿಕ ಪರವಾಗಿ ಅಮೆರಿಕನ್ ಮಾಧ್ಯಮಗಳ ಪ್ರೊಪಗ್ಯಾಂಡನ ಅನ್ನೋ ಚರ್ಚೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಇರಾನ್ ರಾಜಧಾನಿ ತೆಹರಾನ್ ಒಳಗೆ ಇಸ್ರೇಲ್ ಮತ್ತೊಂದು ಸುತ್ತಿನ ಏರ್ ಸ್ಟ್ರೈಕ್ ನಡೆಸಿದೆ. 50 ಫೈಟರ್ ಜೆಟ್ಗಳ ಮೂಲಕ ದಾಳಿ ಮಾಡಿದ್ದೀವಿ. ಮಿಸೈಲ್ ಉತ್ಪಾದಕ ಘಟಕ, ರೆಡಾರ್ ಸಿಸ್ಟಮ್, ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿ ಎಲ್ಲದರ ಮೇಲೂ ಕೂಡ ದಾಳಿಯಾಗಿದೆ. ಈ ದಾಳಿಯಿಂದ ಇರಾನ್ನ ಸೇನಾ ಶಕ್ತಿಗೆ ದೊಡ್ಡ ಪೆಟ್ಟು ಕೊಟ್ಟಿದ್ದೀವಿ ಅಂತ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಮಾಹಿತಿ ನೀಡಿದ್ದಾರೆ. ಇನ್ನು ಈ ದಾಳಿಗೂ ಮುಂಚೆ ಇಸ್ರೇಲ್ ಇರಾನ್ನ ಯಾಜ್ದ್ ಪ್ರಾಂತ್ಯದ ಮೇಲೆ ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಕನಿಷ್ಠ 10 ಯೋಧರು ಮೃತಪಟ್ಟಿದ್ದಾರೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ವು. ಇನ್ನೊಂದು ಕಡೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈಗೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾವ ಲೆವೆಲ್ಗಂದ್ರೆ ಇರಾನ್ನಲ್ಲಿ ಇದುವರೆಗೆ ಹೊರ ಜಗತ್ತಿಗೆ ಪರಿಚಯವಿಲ್ಲದ ಅತ್ಯಂತ ಗೌಪ್ಯವಾಗಿರೋ ಜಾಗದಲ್ಲಿ ಇಡಲಾಗಿದೆ. ಹೈಲಿ ಟ್ರೈನ್ಡ್ ಟಾಪ್ ಲೆವೆಲ್ ಭದ್ರತಾ ಪಡೆಯನ್ನು ನಿಯೋಜಿಸಲಾಗಿದೆ. ಈ ಬಗ್ಗೆ ಸ್ವತಃ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಟಾಪ್ ಅಧಿಕಾರಿಗಳಿಗೂ ಗೊತ್ತಿಲ್ಲ. ಕೆಲವು ಆಪ್ತ ಅಧಿಕಾರಿಗಳು, ಖಾಮಿನೈರ ಆಪ್ತರಿಗೆ ಮಾತ್ರ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇತ್ತೀಚೆಗೆ ಇಸ್ರೇಲ್ ಸ್ಪೈಗಳು ಮತ್ತು ಇತರ ಏಜೆಂಟ್ಸ್ ಇರಾನ್ ಸರ್ಕಾರದ ಆಕ್ಸೆಸ್ ಪಡೆಯುವಲ್ಲಿ ಸಫಲರಾಗಿದ್ರು. ಯಾವ ಲೆವೆಲ್ಗಂದ್ರೆ ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಇಸ್ರೇಲ್ ಡ್ರೋನ್ ಬೇಸ್ ಅನ್ನು ನಿರ್ಮಾಣ ಮಾಡೋ ತನಕ ಅವ್ರು ಮಲ್ಕೊಂಡಿದ್ರು ಅಥವಾ ಕಾಂಪ್ರಮೈಸ್ ಆಗಿದ್ರು, ಇಸ್ರೇಲ್ ಜೊತೆಗೆ ಸೇರ್ಕೊಂಡಿದ್ರು ಇರಾನ್ನ ಒಂದಷ್ಟು ಜನ ಸಿಬ್ಬಂದಿ ಕೂಡ. ಹೀಗಾಗಿ ಖಾಮಿನೆಗೂ ಕೂಡ ಆಪತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಿ ಅವರಿಗೆ 24 ಗಂಟೆಗಳ ಕಾಲವೂ ಕೂಡ ಹದ್ದಿನ ಕಣ್ಣಿಟ್ಟು ರಕ್ಷಣೆ ಕೊಡಲಾಗ್ತಾ ಇದೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷದಿಂದ ಭಾರತದ ಅಕ್ಕಿ ರಫ್ತುದಾರರಿಗೆ ಸಮಸ್ಯೆಯಾಗಿದೆ. ಈ ಸಂಘರ್ಷದ ಕಾರಣದಿಂದ ಇರಾನ್ಗೆ ರಫ್ತಾಗಬೇಕಾಗಿದ್ದ 1 ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಭಾರತದ ಬಂದರಲ್ಲೇ ಉಳಿದಿದೆ ಅಂತ ಭಾರತದ ಅಕ್ಕಿ ರಫ್ತುದಾರರ ಸಂಘ ಹೇಳಿದೆ. ಸೌದಿ ನಂತರ ಇರಾನ್
ಭಾರತದಿಂದ ಅತಿ ಹೆಚ್ಚು ಬಾಸ್ಮತಿ ಅಕ್ಕಿಯನ್ನು ಆಮದು ಮಾಡಿಕೊಳ್ಳುತ್ತೆ. 2024-25 ಆರ್ಥಿಕ ವರ್ಷದಲ್ಲಿ ಇರಾನ್ಗೆ 10 ಲಕ್ಷ ಟನ್ ಬಾಸ್ಮತಿ ಅಕ್ಕಿಯನ್ನು ರಫ್ತು ಮಾಡಲಾಗಿತ್ತು. ಈಗ ಸಮಸ್ಯೆಯಾಗಿದೆ. ಇರಾನ್ ಮೇಲಿನ ಇಸ್ರೇಲ್ ದಾಳಿ ಖಂಡಿಸಿ ಉತ್ತರ ಪ್ರದೇಶದ ಲಕ್ನೋನಲ್ಲಿ ದೊಡ್ಡ ಪ್ರತಿಭಟನೆಯಾಗಿದೆ. ಶಿಯಾ ಸಮುದಾಯಕ್ಕೆ ಸೇರಿದ 2,000ಕ್ಕೂ ಅಧಿಕ ಮುಸ್ಲಿಮರು ಭಾನುವಾರ ರಾತ್ರಿ ಪ್ರತಿಭಟಿಸಿದ್ದಾರೆ. ಇಸ್ರೇಲ್ ಧ್ವಜ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ವಿರೋಧಿ ಘೋಷಣೆ ಕೂಗಿದ್ದಾರೆ. ಇತ್ತೀಚೆಗೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ವೇಳೆ ನಮ್ಮ ಪ್ರಿಸಿಷನ್ ಸ್ಟ್ರೈಕಿಂಗ್ ಕೇಪಬಿಲಿಟಿ ಅಂದರೆ ನಿಖರವಾಗಿ ದಾಳಿ ಮಾಡೋ ಸಾಮರ್ಥ್ಯವನ್ನ ಜಗತ್ತೇ ನೋಡಿದೆ. ಇದನ್ನೀಗ ಮತ್ತಷ್ಟು ಹೆಚ್ಚಿಸಿಕೊಳ್ಳೋಕೆ ಸೇನೆ ಮುಂದಾಗಿದೆ. 450 ನಾಗಾಸ್ತ್ರ 1 ಲಾಯ್ಟರಿಂಗ್ ಮ್ಯುನಿಷನ್ಗಳಿಗೆ ಆರ್ಡರ್ ನೀಡಿದ್ದಾರೆ. ನಾಗಾಸ್ತ್ರ 1 ದೇಸಿಯಾಗಿ ಅಭಿವೃದ್ಧಿಪಡಿಸಲಾಗಿರೋ ಲಾಯ್ಟರಿಂಗ್ ಮ್ಯುನಿಷನ್ ಸೋಲಾರ್ ಇಂಡಸ್ಟ್ರೀಸ್ ಅನ್ನೋ ಕಂಪನಿ ನಿರ್ಮಾಣ ಮಾಡ್ತಾ ಇದೆ. ಈ ನಾಗಾಸ್ತ್ರ 1 15 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಇದರಲ್ಲಿ ಸರ್ವೆಲೆನ್ಸ್ಗೋಸ್ಕರ ಕ್ಯಾಮೆರಾಗಳನ್ನು ಕೂಡ ಹಾಕಲಾಗಿದೆ. ಇವುಗಳನ್ನ ಒಮ್ಮೆ ಲಾಂಚ್ ಮಾಡಿದ್ರೆ ಶತ್ರುಗಳ ಟಾರ್ಗೆಟ್ ಮೇಲೆ ಬಿದ್ದು ಅವುಗಳನ್ನ ನಾಶ ಮಾಡ್ತವೆ. ಒಂದ್ ವೇಳೆ ಶತ್ರು ಟಾರ್ಗೆಟ್ ಸಿಗದೇ ಇದ್ರೆ ಅಥವಾ ಮಿಷನ್ ನ ಕ್ಯಾನ್ಸಲ್ ಮಾಡಿದ್ರೆ ಕಮಾಂಡ್ ಕೊಟ್ಟು ವಾಪಸ್ ಕೂಡ ಕರೆಸ್ಕೋಬಹುದು. ಇವುಗಳು ಸುಮಾರು 4,500 ಮೀಟರ್ ಅಥವಾ 4.5 ಕಿಲೋಮೀಟರ್ಗೂ ಹೆಚ್ಚಿನ ಎತ್ತರದಲ್ಲಿ ಹಾರೋದ್ರಿಂದ ಶತ್ರುಗಳ ರೆಡಾರ್ ಕಣ್ಣಿಗೂ ಕೂಡಲೇ ಬೀಳಲ್ಲ. ಇದನ್ನ ಸೇನೆ ಆರ್ಡರ್ ಮಾಡಿದೆ. ಇತ್ತ ಹೈಬ್ರಿಡ್ ಮಿನಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗೂ ಭಾರತೀಯ ಸೇನೆ ತುರ್ತಾಗಿ ಆರ್ಡರ್ ಮಾಡಿದೆ. ಐಡಿಯಾ ಫೋರ್ಜ್ ಟೆಕ್ನಾಲಜೀಸ್ ಒಂದಿಗೆ ಸೇನೆ 137 ಕೋಟಿ ರೂಪಾಯಿನ ಒಪ್ಪಂದ ಮಾಡಿಕೊಂಡಿದೆ. 1 ವರ್ಷದ ಒಳಗೆ ಇವುಗಳನ್ನು ಡೆಲಿವರಿ ಮಾಡುವಂತೆ ಡೆಡ್ಲೈನ್ ಕೂಡ ಕೊಡಲಾಗಿದೆ. ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಮತ್ತು ರೆಕನೆಸೆನ್ಸ್ ಈ ISR ಮಿಷನ್ಗಳಿಗೆ ಈ ಡ್ರೋನ್ ಖರೀದಿ ಮಾಡಲಾಗ್ತಿದೆ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಬೆಂಗೂರು ಅನ್ನೋ ಕಡೆ ಅತಿ ಹೆಚ್ಚು 140.5 ಮಿಲಿಮೀಟರ್ ಮಳೆಯಾಗಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ಆಲಮಟ್ಟಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಸದ್ಯ ಜಲಾಶಯಕ್ಕೆ 98,611 ಕ್ಯೂಸೆಕ್ಸ್ ನೀರಿನ ಒಳಹರಿವು ಇದೆ. ಈ ಜಲಾಶಯದಿಂದ ಬಸವಸಾಗರ ಡ್ಯಾಂಗೆ 70,000 ಕ್ಯೂಸೆಕ್ಸ್ ನೀರು ಬಿಡಲಾಗ್ತಿದೆ. ಇದರಿಂದ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಜನರಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಮುಂದಿನ 24 ಗಂಟೆ ಕಾಲ ರಾಜ್ಯದ ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಆ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ. ಬೆಂಗಳೂರಿನ ರಸ್ತೆಗಳನ್ನು ನೋಡಿದಾಗ ಮನುಷ್ಯರಿಗಿಂತ ಜಾಸ್ತಿ ವೆಹಿಕಲ್ಲೇ ಕಾಣಿಸ್ತಾ ಇದಾವಲ್ಲ ಅಂತ ತುಂಬಾ ಸಲ ಅನ್ಸಿರ್ಬೋದು ನಿಮಗೆ. ಈ ನಗರದಲ್ಲಿ ವೆಹಿಕಲ್ಲೇ ಜಾಸ್ತಿ ಇದಾವೆ ಮನುಷ್ಯರಿಗಿಂತ ಅಂತ. ಈಗ ಬೆಂಗಳೂರಿನ ವಾಹನ ಸಂಖ್ಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೇಟಾ ಆಚೆಗೆ ಬಂದಿದೆ. ಟೋಟಲ್ ಎಷ್ಟು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಪ್ರತಿದಿನ ಎಷ್ಟು ಆ್ಯಡ್ ಆಗುತ್ತೆ ಗೊತ್ತಾ? ಈ ವಾಹನಗಳ ಸಂಖ್ಯೆಗೆ 1,580 ಬೈಕ್ಗಳು ಪ್ರತಿದಿನ ಹೊಸದಾಗಿ ಬರ್ತಾ ಇದ್ದಾವೆ. 484 ಕಾರ್ಗಳು, 320 ಸಾರಿಗೆ ವಾಹನಗಳು ಸೇರಿದಂತೆ ಪ್ರತಿದಿನ 2,500ರಷ್ಟು ಹೊಸ ವಾಹನಗಳು ರಿಜಿಸ್ಟರ್ ಆಗ್ತಾ ಇದಾವೆ. ಸಾರಿಗೆ ಇಲಾಖೆನೇ ಡೇಟಾ ಕೊಟ್ಟಿದೆ. ಈಗ ಆಲ್ರೆಡಿ ಕರ್ನಾಟಕದಲ್ಲಿ 3.37 ಕೋಟಿ ವಾಹನಗಳಿದ್ದು ಬರೀ ಬೆಂಗಳೂರಲ್ಲೇ 1.23 ಕೋಟಿ ವಾಹನಗಳಿವೆ ಅಂತ ಸಾರಿಗೆ ಆಯುಕ್ತ ಉಮಾಶಂಕರ್ ಮಾಹಿತಿ ಕೊಟ್ಟಿದ್ದಾರೆ. 1.23 ಕೋಟಿ ವಾಹನಗಳು ಅಂದ್ರೆ ಹೆಚ್ಚು ಕಮ್ಮಿ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟಿದೆಯೋ ಅಷ್ಟು ವಾಹನಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಸ್ವಪಕ್ಷೀಯರಿಂದಲೇ ಭಾರಿ ಮುಜುಗರ ಬ್ಯಾಕ್ ಟು ಬ್ಯಾಕ್. ಇದೀಗ ಕಾಗವಾಡ ಶಾಸಕ ರಾಜು ಕಾಗೆ ವಸತಿ ನಿಗಮದಲ್ಲಿ ಮನೆ ಹಂಚಿಕೆಗೆ ಲಂಚ ಕೇಳ್ತಿದ್ದಾರೆ ಅಂತ BR ಪಾಟೀಲ್ ಹೇಳಿದ್ದು ಸುಳ್ಳಲ್ಲ, ಅದು ನಿಜಾನೇ. ಈಗ ನನ್ನ ಪರಿಸ್ಥಿತಿ ಅವರ ಅಪ್ಪನಂಗಾಗಿದೆ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಆಡಳಿತ ವ್ಯವಸ್ಥೆ ಬಿದ್ದು ಹೋಗಿದೆ. 25 ಕೋಟಿ ಅನುದಾನ ಕೊಟ್ಟು 2 ವರ್ಷ ಕಳೆದ್ರೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂದ್ರೆ ಏನರ್ಥ? ಇದರಿಂದ ನಾನು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ, 2 ದಿನದಲ್ಲಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಸಾಗರ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ, ಆಳಂದ ಶಾಸಕ BR ಪಾಟೀಲ್ ಮಾಡ್ತಿರೋ ಆರೋಪ ನಿಜವಾಗಿದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ, ನಿರ್ದೋಷಿ ಆದ್ರೆ ಸಾಬೀತಾದ್ರೆ ಆಮೇಲೆ ಮಂತ್ರಿಯಾಗಿ ಮತ್ತು ವಾಪಸ್ ಬರಲಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಸಚಿವರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ರಾಜ್ಯ ಹೈಕೋರ್ಟ್ನ ವಿಭಾಗೀಯ ಪೀಠ ಬೆಂಗಳೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ದಾಖಲಿಸಿಕೊಂಡಿದ್ದ ಸ್ವಯಂ ಪ್ರೇರಿತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದೆ. ಈ ಪ್ರಕರಣದಲ್ಲಿ ಹೈಕೋರ್ಟ್ ಅಮಿಕಸ್ ಕ್ಯೂರಿಯನ್ನ ಅಂದ್ರೆ ನ್ಯಾಯಾಲಯಕ್ಕೆ ನೆರವಾಗೋ ವಕೀಲರು ಅಥವಾ ಕಾನೂನು ತಜ್ಞರನ್ನ ನೇಮಿಸಿಕೊಂಡಿದೆ.
ಹಿರಿಯ ವಕೀಲೆ ಎಸ್ ಸುಶೀಲಾ ಅವರನ್ನು ನೇಮಿಸಲಾಗಿದೆ. ಇನ್ನು ಇದೇ ಹೊತ್ತಲ್ಲಿ ಕೋರ್ಟ್ ಪರಿಹಾರದ ಹಣವನ್ನು ಹೆಚ್ಚಿಸುವಂತೆ ಸಂತ್ರಸ್ತರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದೆ. ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಸರ್ಕಾರ 25 ಲಕ್ಷ ರೂಪಾಯಿ ನೀಡಿದೆ. ಆದರೆ ಸಿಡಿಲು ಬಡಿದು ಕಲುಷಿತ ನೀರು ಕುಡಿದು ಸಾವನ್ನಪ್ಪಿದವರಿಗೆ ಎಷ್ಟು ಪರಿಹಾರ ಕೊಟ್ಟಿಲ್ಲ ಅಂತ ಸಂತ್ರಸ್ತರು ವಾದ ಮಾಡಿದ್ದಾರೆ. ಈ ವೇಳೆ ಕೋರ್ಟ್ ಈ ಹಂತದಲ್ಲಿ ಯಾವುದೇ ಅಭಿಪ್ರಾಯ ಕೊಡಲ್ಲ ಅಂತ ಅರ್ಜಿಗಳ ವಿಚಾರಣೆಯನ್ನ ಜುಲೈ 1ಕ್ಕೆ ಮುಂದೂಡಿಕೆ ಮಾಡಿದೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ನಡೀತಾ ಇರೋ ಪರಿಶಿಷ್ಟ ಕುಟುಂಬಗಳ ಸಮೀಕ್ಷಾ ಅವಧಿಯನ್ನ ಜೂನ್ 30ರವರೆಗೆ ವಿಸ್ತರಿಸಲಾಗಿದೆ. ಹೀಗಂತ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ತಿಳಿಸಿದೆ. ವೈಎಸ್ಆರ್ಸಿಪಿ ಮುಖ್ಯಸ್ಥ ಮತ್ತು ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಮತ್ತು ಅವರ ಡ್ರೈವರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ರ್ಯಾಲಿ ವೇಳೆ ತಮ್ಮದೇ ಪಕ್ಷದ ಕಾರ್ಯಕರ್ತರ ಮೇಲೆ ಕಾರ್ ಹರಿಸಿಕೊಂಡು ಹೋಗಿದ್ರು. 65 ವರ್ಷದ ಚೀಲಿ ಸಿಂಗಯ್ಯ ಅನ್ನೋ ಅಜ್ಜ ಜಗನ್ ಇದ್ದ ಕಾರ್ ಕೆಳಗಡೆ ಸಿಕ್ಕಾಕೊಂಡು ಪ್ರಾಣ ಕಳ್ಕೊಂಡಿದ್ರು. ಕ್ರೂರವಾಗಿತ್ತು, ಅದು ನೋಡಕ್ಕಾಗಲ್ಲ, ಹೇಳಕ್ಕೂ ಆಗಲ್ಲ ಅದು. ಈಗ ಈ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪೊಲೀಸರು ಜಗನ್ ಅವರ ಕಾರ್ ಡ್ರೈವರ್ ಅನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ಒಳಪಡಿಸಿದ್ದಾರೆ. ಏನೋ ಪಂಜಾಬ್ನಲ್ಲಿ ಪಾಕ್ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದ ಆರೋಪದ ಮೇಲೆ ಇಬ್ಬರನ್ನ ಬಂಧಿಸಲಾಗಿದೆ. ಇವ್ರನ್ನ ಗುರುಪ್ರೀತ್ ಸಿಂಗ್ ಅಲಿಯಾಸ್ ಗೋಪಿ ಫೌಜಿ ಮತ್ತು ಸಾಹಿಲ್ ಮಸೀಹ ಅಲಿ ಶಾಲಿ ಅಂತ ಗುರುತಿಸಲಾಗಿದೆ. ಗುರುಪ್ರೀತ್ ಸಿಂಗ್ ಕಳೆದ 2016ರಿಂದ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ. ಬಂಧಿಸೋ ಟೈಮ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ವ್ಯಕ್ತಿ. ಗುರುಪ್ರೀತ್ ಸಿಂಗ್ ಪಾಕ್ನ ಐಎಸ್ಐ ಜೊತೆಗೆ ನೇರವಾಗಿ ಲಿಂಕ್ ಹೊಂದಿದ್ದು ಭಾರತದ ಸೂಕ್ಷ್ಮ ಮಾಹಿತಿಯನ್ನು ಪೆನ್ಡ್ರೈವ್ ಮೂಲಕ ಪಾಕ್ನ ಐಎಸ್ಐ ಹ್ಯಾಂಡ್ಲರ್ ರಾಣಾ ಜಾವೇದ್ಗೆ ಶೇರ್ ಮಾಡಲಾಗಿತ್ತು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ದೇಶ ದ್ರೋಹಿಗಳು, ಅದು ಕೂಡ ಸೇನೆಯಲ್ಲಿ ಭದ್ರತಾ ಸಿಬ್ಬಂದಿಯಾಗೆಲ್ಲ ಸೇರ್ಕೊಳ್ತಾರೆ ಅಂದರೆ ಬಹಳ ಆತಂಕದ ವಿಚಾರ. ಏನೋ ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಈತನಿಗೆ ಮೊದಲೇ ಗೊತ್ತಿತ್ತಾ ಅಥವಾ ಈತನಿಂದನೇ ಏನಾದರೂ ಕೂಡ ಮಾಹಿತಿ ಶೇರ್ ಆಗಿತ್ತಾ ಅಂತ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆ ಶಶಿ ತರೂರ್ ಅಂತರ ಜಾಸ್ತಿ ಆಗ್ತಿರೋ ಹೊತ್ತಲ್ಲಿ ಬಿಜೆಪಿ ಮತ್ತು ಮೋದಿಯೊಂದಿಗೆ ಅಂತರ ಹತ್ರ ಆಗ್ತಿದ್ದಾರೆ. ಕಾಂಗ್ರೆಸ್ನ ಶಶಿ ತರೂರ್ ಪಿಎಂ ನರೇಂದ್ರ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಪಿಎಂ ಮೋದಿ ಭಾರತದ ಆಸ್ತಿ ಅಂತ ಕರೆದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವ ಬೀರೋಕೆ ಮೋದಿ ಅವರ ಎನರ್ಜಿ, ಕ್ರಿಯಾಶೀಲತೆ, ಉತ್ಸಾಹ ಮತ್ತು ಇಚ್ಛಾಶಕ್ತಿ ಇಂಪಾರ್ಟೆಂಟ್ ಆಗಿರೋ ಆಸ್ತಿ. ಇದಕ್ಕೆ ಹೆಚ್ಚಿನ ಸಪೋರ್ಟ್ ಮಾಡೋ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ಸರ್ವಪಕ್ಷ ನಿಯೋಗದ ಔಟ್ರೀಚ್ ಪ್ರೋಗ್ರಾಂ ಬಗ್ಗೆ ಶಶಿ ತರೂರ್ ಒಂದು ಆರ್ಟಿಕಲ್ ಬರೆದಿದ್ರು. ಅದರಲ್ಲಿ ಈ ರೀತಿ ಉಲ್ಲೇಖ ಮಾಡಿ ಗುಣಗಾನ ಮಾಡಿದ್ದಾರೆ. ಏನೋ ತಮಿಳುನಾಡಿನ ರೆಡ್ಡಿಯೂರ್ ಅನ್ನೋ ಕಡೆ ಗುಹೆಯೊಂದರಲ್ಲಿ ನವಶಿಲಾಯುಗ ಕಾಲದ ಪೇಂಟಿಂಗ್ ಪತ್ತೆಯಾಗಿದೆ ಅಂತ ಪುರಾತತ್ವ ಇಲಾಖೆ ಹೇಳಿದೆ. ಈ ಪೇಂಟಿಂಗ್ ಸುಮಾರು 9,000 ವರ್ಷಕ್ಕೂ ಹಳೆದು. ಸುಮಾರು 100 ಸ್ಕ್ವೇರ್ ಮೀಟರ್ನಷ್ಟು ವಿಸ್ತಾರವಾಗಿರೋ ಈ ಗುಹೆಯಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ಸುಮಾರು 80 ಚಿತ್ರಗಳನ್ನ ಪೇಂಟ್ ಮಾಡಲಾಗಿದೆ. ಇವುಗಳನ್ನೆಲ್ಲ ಮಿಸ್ಟೀರಿಯಸ್ ಬಿಳಿ ಬಣ್ಣದಿಂದ ಪೇಂಟ್ ಮಾಡಲಾಗಿದೆ ಅಂತ ಪುರಾತತ್ವ ಶಾಸ್ತ್ರಜ್ಞರು ಹೇಳಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಹೆಡಿಂಗ್ಲೆಂಡ್ನಲ್ಲಿ ನಡೀತಾ ಇರೋ ಮೊದಲ ಟೆಸ್ಟ್ ಮ್ಯಾಚ್ನಲ್ಲಿ ಬಹಳ ರೋಚಕ ಹಂತದಲ್ಲಿ ಪಂದ್ಯ ಇದೆ. ಡ್ರಾ ಆಗೋ ಸಾಧ್ಯತೆ ಕೂಡ ಇದೆ. 4ನೇ ದಿನದಾಟ ಭಾರತ ತನ್ನ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಕಂಟಿನ್ಯೂ ಮಾಡಿದೆ. ಬಹಳ ದೊಡ್ಡ ಸಂಕಟದಿಂದ ಮೇಲಕ್ಕೆತ್ತಿ ಅದ್ಭುತವಾಗಿ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 471ಕ್ಕೆ ಆಲ್ಔಟ್ ಆಗಿತ್ತು. ಬಳಿಕ ಇಂಗ್ಲೆಂಡ್ 465ಕ್ಕೆ ಆಲ್ಔಟ್ ಆಗಿತ್ತು. ಈಗ ಇದು 4ನೇ ದಿನ, ಮಂಗಳವಾರ ಈ ಟೆಸ್ಟ್ನ ಕೊನೆಯ ದಿನ. ಹಾಗಾಗಿ ಬಹಳ ರೋಚಕ ಘಟ್ಟದಲ್ಲಿ ಪಂದ್ಯ ಇದೆ. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಲಾಸ್ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 511 ಪಾಯಿಂಟ್ಸ್ ಬಿದ್ದಿದೆ, 81,896ಕ್ಕೆ ತಲುಪಿದೆ. ನಿಫ್ಟಿ 140 ಪಾಯಿಂಟ್ಸ್ ಬಿದ್ದು 24,971ಕ್ಕೆ ರೀಚ್ ಆಗಿದೆ. ಇಸ್ರೇಲ್ ಇರಾನ್ ನಡುವಿನ ಉದ್ವಿಗ್ನತೆ, ಈ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗಿರೋದು, ಗ್ಲೋಬಲ್ ಆಯಿಲ್ ಸಪ್ಲೈನ ಮುಖ್ಯ ಮಾರ್ಗವಾಗಿರೋ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಕ್ಲೋಸ್ ಮಾಡೋಕೆ ಪ್ರಯತ್ನ ಪಡುತ್ತೆ ಅನ್ನೋ ಲೆಕ್ಕಾಚಾರ ಇರೋದು ದೇಸಿ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಇನ್ಫೋಸಿಸ್, HCL ಟೆಕ್ನಾಲಜೀಸ್, ಲಾರ್ಸನ್ ಅಂಡ್ ಟೂಬ್ರೋ, ಮಹೀಂದ್ರಾ ಅಂಡ್ ಮಹೀಂದ್ರಾ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಷೇರುಗಳು ರೆಡ್ ನಲ್ಲಿದ್ವು. ಆ ಕಡೆ ಭಾರತ್ ಎಲೆಕ್ಟ್ರಾನಿಕ್ಸ್, ಬಜಾಜ್ ಫಿನ್ಸಾವ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಬಜಾಜ್ ಫಿನಾನ್ಸ್ ಮತ್ತು ಟಾಟಾ ಸ್ಟೀಲ್ ಷೇರುಗಳು ಗ್ರೀನ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 23 ಪೈಸೆ ಇಳಿಕೆಯಾಗಿ 86 ರೂಪಾಯಿ 78 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 657 ರೂಪಾಯಿ ಹೆಚ್ಚಾಗಿ 99,348 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 599 ರೂಪಾಯಿ ಹೆಚ್ಚಾಗಿ 91,000 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 288 ರೂಪಾಯಿ ಹೆಚ್ಚಾಗಿ 1,07,063 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.